ನಮಸ್ಕಾರ ಸ್ವಾಮಿಗಳೇ. ದರ್ಶನ ಆಯಿತು. ಶಬರಿಮಲೆ ದರ್ಶನ ಆದಮೇಲೆ ನಿಮಗೆ ರೂಮ್ಗಳು ಸಿಗುತ್ತೆ. ಆ್ಯಕ್ಚುಲಿ ದೇವಸ್ಥಾನದ ಹಿಂದ್ಗಡೆನೆ ಅಕಾಮಡೇಷನ್ ಆಫೀಸ್ ಅಂತ ಒಂದಿದೆ. ಇಲ್ಲಿ ಬಂದು ನೀವು ಟಿಕೆಟ್ ತೊಗೋಬೋದು. ಆ್ಯಕ್ಚುಲಿ ರೂಮ್ಸ್ದು ಆನ್ಲೈನಲ್ಲೂ ಬುಕ್ ಮಾಡಿರ್ತಾರೆ. ಆಫ್ಲೈನಲ್ಲಿಗೆ ಜನರಲ್ ಕೌಂಟರ್ ಅಂತ ಒಂದಿದೆ. ವರ್ಚುವಲ್ ಟಿಕೆಟ್ಸ್ ಇದೆಯಲ್ಲ ಮಿಡಲಲ್ಲಿ, ಅಲ್ಲಿ ವರ್ಚುವಲ್ ಟಿಕೆಟ್ಸ್ ಏನಾದ್ರು ಕೊಡ್ತಾರೆ. ಏನಂದರೆ ರೂಮು ಈಗ ಖಾಲಿ ಆದರೆ ಮಾತ್ರ ನಿಮಗೆ ಸಿಗೋದು. ಈಗ ನೋಡಿ ಆಲ್ಮೋಸ್ಟ್ ಅಲ್ಲಿ 1-1.5 ಗಂಟೆಯಿಂದ ಇಟ್ಕೊಂಡಿದ್ದಾರೆ, ಯಾರಿಗೂ ಸಿಕ್ಕಿಲ್ಲ. ಅಂದರೆ ಅಲ್ಲಿ ಈಗ ಲೈವ್ ಆಗಿ ಯಾವ್ದಾರು ಖಾಲಿ ಆದರೆ ಅವ ರೂಮ್ನ ಕೊಡ್ತಾರೆ. ಈಗ ತಿರುಪತಿಲೂ ಕೂಡ ಇದೇ ಥರ ಮಾಡೋದು. ಅದಾದ ನಂತರ ನಾವು ನಮ್ಮ ಗ್ರೂಪ್ ಅವರು ಕಾಯಿನೆಲ್ಲ ತೆಗಿತಾ ಇದ್ದೀವಿ. ತೆಗೆದು ಏನು ಮಾಡೋದು ಅಂದರೆ ಫಸ್ಟ್ ಅಕ್ಕಿಗಳನ್ನ ಒಂದು ಕಡೆ ಹಾಕ್ಕೊಂತಾರೆ. ಕಾಯಿಗಳನ್ನೆಲ್ಲ ಓಪನ್ ಮಾಡಿಬಿಟ್ಟು ಅದರಿಂದ ತುಪ್ಪ ತೆಗ್ದು ಸ್ವಾಮಿಗೆ ಕೊಡ್ಬೇಕು. ಅದನ್ನ ಆ್ಯಕ್ಚುಲಿ ಸ್ವಾಮಿಗೆ ಅಭಿಷೇಕ ಮಾಡ್ತಾರಂತೆ 3 ಗಂಟೆಗೆ. 3 ಗಂಟೆ ಮತ್ತೆ ನಮಗೆ ದರ್ಶನ ಆಗುತ್ತೆ. 3 ಗಂಟೆಲೂ ನಾವು ದರ್ಶನ ಮಾಡೋದಕ್ಕೆ ನಾವು ವೆಯ್ಟ್ ಮಾಡ್ತೀವಿ. ತಿರುಮುಡಿ ಮಾತ್ರ ಇಲ್ಲಿ ಇಕ್ಕಿ ಯಾರು ಬ್ಯಾಗ್ ಇಕ್ಬೇಡಿ. ಎಲ್ಲರೂ ಅವ್ರವ್ರ ಇರುಮುಡಿ ಕವರ್ ಕೊಡ್ತಾರೆ. ಸ್ವಾಮಿ ಶರಣಂ. ಇವಾಗ ದರ್ಶನ ಆಯಿತು. ಸ್ವಾಮಿ ದರ್ಶನ ಆದಮೇಲೆ ಈ ಪಡಿ ಕಟ್ಟಿರ್ತೀವಲ್ಲ, ಇದನ್ನ ಎಲ್ಲ ಓಪನ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ನೋಡೋಣ. ಭಸ್ಮ ಇಲ್ಲ ಏನಿಲ್ಲ ಭಸ್ಮ नई अभिषेक कंपनी ಈಗ ನೋಡಿ ಕಾಯಿಗಳನ್ನ ಓಪನ್ ಮಾಡ್ತಾರೆ ಸ್ವಾಮಿಗಳು. ಈ ಅಕ್ಕಿ ಏನು ಮಾಡೋದು ಸ್ವಾಮಿ? ಈ ಅಕ್ಕಿಗಳು ಉಂಡಿ ಇದೆ, ಆ ಉಂಡಿಯಲ್ಲಿ ಹೋಗ್ಬಿಟ್ಟು ಹಾಕ್ತೀವಿ. ನೀವು ಸ್ವಲ್ಪ ಸ್ವಲ್ಪ ಇದಕ್ಕೆ ಬ್ಯಾಗ್ಗಳಿಗೆ ಹಾಕೋದು, ಮನೆಗೆ ತಗೊಂಡೋಗಿ ಸ್ವೀಟ್ಸ್ ಏನಾದ್ರು ಮಾಡ್ತೀವಿ. ಸ್ವೀಟ್ಸ್ ಅಲ್ಲ, ಅಕ್ಕಿದು ಒಂದು ಪಾತ್ರೆ ಇರುತ್ತಲ್ಲ, ದೊಡ್ಡ ಪಾತ್ರೆ ಮನೆಯಲ್ಲಿ, ಅದರಲ್ಲಿ ಹೋಗ್ಬಿಟ್ಟು ಹಾಕ್ಬಿಡೋದು. ಏನಕ್ಕಂದರೆ ಇಷ್ಟು ದೂರ ಶಬರಿಮಲೆ ತನಕ ಈ ಅಕ್ಕಿ ಬಂದಿದೆ, ಅದಕ್ಕೆ ಇದು ಬಂದ್ಬಿಟ್ಟು ಪ್ರಸಾದ ಆಗ್ಬಿಡತ್ತೆ. ಅದಕ್ಕೆ ಮನೆಯಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಹಾಕಿದ್ರೆ ಅದು ಪ್ರಸಾದ ಲೆಕ್ಕ. ರತನ್ ಆಗಿನ ಕಾಲದಲ್ಲಿ ಅಕ್ಕಿ ಮಾಡ್ಕೊಂಡು ತಿನ್ಕೊಂಡು ಇವಾಗ ಏನು ಮಾಡ್ತೀರಿ, ತಗೊಂಡ್ಬಿಟ್ರಿ ಅದರಲ್ಲಿ ಸ್ವಲ್ಪ ಮನೆಗೆ ಹೋಗ್ತೀರಿ, ಅಕ್ಕಿ ಪಾಯಸ ಮಾಡ್ತಾರೆ. ಎಲ್ಲರಿಗೂ ಅಕ್ಕಿ ಹಾಕ್ಕೊಟ್ಕೊಳ್ಳ ಇಲ್ಲೇ ಅಕ್ಕಿ ಉಳಿದಿದೆಯಲ್ಲ, ಇದನ್ನ ಅನ್ನದಾನಕ್ಕೆ ಕೊಡ್ತಾರಂತೆ. ಉಳಿದಿದ್ದೆಲ್ಲ ಮಡ್ಲಕ್ಕಿ ಅಕ್ಕಿಗಳು ನಾವು ಚುಚ್ಚೂರು ಬ್ಯಾಗ್ಗಳಿಗೆ ಹಾಕೊಂಡು ಹೋಗ್ತೀವಿ. ಅದನ್ನು ತಗೊಂಡೋಗಿ ನಮ್ಮ ಅಕ್ಕಿ ಪಾತ್ರೆಗೆ ಹಾಕಬೇಕು ಮನೇಲಿ. ಏನು ಅಂದರೆ ಶಬರಿಮಲೆದು ಪ್ರಸಾದ ಅಂತ ಅರ್ಥ. ಹಳೆ ಇರ್ಬಿಡಿ ಬ್ಯಾಗಲ್ಲಿ ಆ ಗ್ರೂಪ್ಲಿ ರೂಮ್ ನಂಬರ್ ಮೀಟಿಂಗ್ ಬೇರೆ ಮಾತಾಡ್ತಾರೆ. ಇಬ್ಬರು ಹೋಗ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಬಿಟ್ಟು ಬರ್ತೀರಾ? നമ്പർ ആ ഗ്രൂപ്പിൽ ഇട്ട മതി. രണ്ടാമത്തത് പിന്നെ നിങ്ങളുടെ 20 കെട്ട് ഇപ്പം തന്നെ എടുത്തിട്ട് പോയേക്കൂ. ഞാൻ അതിൽ അരി ഇട്ട് തന്നേക്കാം. അവർക്ക് റൈസ് എല്ലാവർക്കും റൈസ് എടുക്കും. ರೈಸ್ ಒಂದು ಕನ್ನಿಕಾ ವಂಚಿತರ ಅಣ್ಣ ಸ್ಟ್ರೈಟ್ ಹೋಗು, ರೈಟ್ ಸೈಡ್ ಅಲ್ಲಿ ಅಕ್ಕಿ ಕೌಂಟರ್ ಅಂತ ಇರುತ್ತೆ. ಜನರು ಕೇಳಿ ಸ್ವಾಮಿ ಹೇಳ್ತಾರೆ. ನೋಡಿ ಸ್ವಾಮಿ, ಅಕ್ಕಿ ತಗೊಂಡೋಗ್ತಿದ್ದಾರೆ, ಎಲ್ಲ ಅಕ್ಕಿ ಕೌಂಟರ್ ಅಂತ ಇರುತ್ತೆ. ಅದು ಅಕ್ಕಿ ಹಾಕಿ ಬರಬೇಕು. ಅನ್ನದಾನಕ್ಕೆ ಯೂಸ್ ಮಾಡ್ಕೊತಾರೆ ಶಬರಿಮಲೆಯಲ್ಲಿ. ಅವಾಗ ತೋರಿಸಿದ್ನಲ್ಲ ಮಡ್ಲಕ್ಕಿ ಅಕ್ಕಿ ಅದು. ಈ ಕಾಯಿಗಳು ನೋಡಿ, ತುಪ್ಪದ್ದು ಕಾಯಿಗಳು ಹೊಡೆದು ಇಡ್ತಾ ಇದ್ದೀವಿ. ಅಂದರೆ ತುಪ್ಪ ಕಾಯಲ್ಲಿ ಬಿಡೋ ತುಪ್ಪ ವೇಸ್ಟ್ ಆಗುತ್ತೆ ಅಂತ ಅದನ್ನು ಇದು ಕೆಂಡಕ್ಕೆ ಹಾಕ್ತಾರಲ್ಲ, ಈಗ ಹಾಕಿ ಬರಬೇಕು.
ಇದನ್ನ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಈ ತುಪ್ಪ ನೋಡಿ ಸ್ವಾಮಿಯವರಿಗೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಅಭಿಷೇಕ ಮಾಡಕ್ಕೆ ಯೂಸ್ ಮಾಡ್ತಾರಂತೆ. ಇದನ್ನ ಕಾಯಾಗಿರೋ ಎಲ್ಲ ತುಪ್ಪನ ನಾವು ತುಪ್ಪ ತರ್ತೀವಲ್ಲ ಅದೆಲ್ಲದು ಸ್ವಾಮಿ ಮೇಲೆ ಹೋಗುತ್ತೆ ನೋಡಿ. ಕಾಯಿ ಒಳಗೆ ದುಡ್ಡು ಹಾಕಿರ್ತಾರಲ್ಲ ಇದೆಲ್ಲ ಉಂಡಿಗೆ ಹಾಕ್ಬಿಡ್ತಾರೆ ಆ್ಯಕ್ಚುಲಿ. ಇದು 18 ಮೆಟ್ಟಿಲು. ಅದ್ರ ಪಕ್ಕದಲ್ಲೇ ಬಂದರೆ ಇಲ್ಲಿ ಅಪ್ಪ ಮರವನ ಕೌಂಟ್ರು, ಅಂದರೆ ಪ್ರಸಾದ ಸಿಗುತ್ತಲ್ಲ ಅದು. ಈ ಕಾಯಿಗಳು ನೋಡಿ, ಕಾಯಿಗಳು ತಂದ್ಬಿಟ್ಟು ಇಲ್ಲಿ ಬೆಂಕಿ ಇದೆಯಲ್ಲ ಅಲ್ಲಿಗೆ ಹಾಕ್ಬಿಡ್ತಾರೆ ನೋಡಿ. ಎಲ್ಲ ಬಿಸಾಡ್ತಿರೋದು ನೋಡಿ. ಇದು ನೋಡಿ, ಇದು ಆಶ್ಚರ್ಯ ಏನು ಅಂದರೆ ಪಕ್ಕದಲ್ಲೇ ಮರ ಇದೆ. ಮರ ಇಷ್ಟು ಬೆಂಕಿ ಇದ್ರೂ ಕೂಡ ಏನಾಗಿಲ್ಲ ಸುಮಾರು. ಮತ್ತು ಇದು ಮಳೆ ಗಾಳಿ ಏನೇ ಬಂದರೂ ಈ ಬೆಂಕಿ ಹಿಂಗೆ ಉರಿತಾನೇ ಇರುತ್ತಂತೆ. ದಿಸ್ ಇಸ್ ಪವರ್ ಆಫ್ ಅಯ್ಯಪ್ಪ ಅಲ್ವಾ. ಅದ್ರ ಹಿಂದೆನೇ ಪ್ರಸಾದ್ ಕೌಂಟರ್ ಇದೆ ನೋಡಿ. ಇವ್ರು ನಮ್ಮ ಗುರುಸ್ವಾಮಿಗಳು, ಇನ್ನೊಬ್ರು ಗುರುಸ್ವಾಮಿಗಳು ಮಲ್ಕೊಂಡಿದ್ದಾರೆ. ಈ ಒಂದು ರೂಮಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಸ್ವಾಮಿಗಳೇ. ಇದಕ್ಕೆ ನೀವು ರೆಡಿಯಾಗಿರ್ಬೇಕು. ಕಡಿಮೆ ಅಕಾಮಡೇಷನ್ಗೆ ಹೊರಗಡೆನೂ ಸಿಗುತ್ತೆ ನಿಮಗೆ. ಮಳೆ ಬಂದಿಲ್ಲ ಅಂದರೆ ಎಲ್ಲ ಹೊರಗಡೆನೂ ಹಾಸ್ಕೊಂಡು ಮಲ್ಕೊಂಡಿರ್ತಾರೆ. ಬಟ್ ಸ್ಪೇಸ್ ಇರುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ನೀವು ಮಲ್ಕೋಬೇಕಾಗುತ್ತೆ ಅಷ್ಟೇ. ನಮಗೆ 3 ಗಂಟೆಗೆ ಇನ್ನೊಂದು ದರ್ಶನ ಇದೆ. ಸ್ವಾಮಿ ಅವ್ರದ್ದು ಅಭಿಷೇಕ ಕೊಟ್ಟಿರ್ತೀವಿ ಗಣಪತಿ ಹೋಮ ಮಾಡಿಸೋದಕ್ಕೆ. ಹಂಗಾಗಿ 3 ಗಂಟೆಗೆ ಹೊರಡ್ತೀವಿ. ಈಗ ಆಲ್ರೆಡಿ 1:30 ಅಲ್ಲ, ಇನ್ನೊಂದು 1 ಅವರಲ್ಲಿ ನಾವು ಹೊರಡ್ತೀವಿ. ಸೊ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೊರಡ್ತೀವಿ ಸ್ವಾಮಿಗಳೇ. ಇದು ತುಪ್ಪ ಕೊಡೋದಕ್ಕೆ ಕ್ಯೂ ನಿಂತ್ಕೊಂಡಿರೋದು ಸ್ವಾಮಿಯವರಿಗೆ ಅಭಿಷೇಕ ಮಾಡೋದಕ್ಕೆ. ಕಾಯಿಂದ ಬರುತ್ತೆ ತುಪ್ಪ, ಆ ತುಪ್ಪನ ಕೊಟ್ಟು ಅಭಿಷೇಕ ಮಾಡಿಸ್ತಾರೆ.